ಕನ್ನಡ ಮಾತೆಗೂ ನಾವು ದೇವತೆಯನ್ನಾಗಿ ಮಾಡಿ ಭುವನೇಶ್ವರಿಯನ್ನೇ ಮಾಡಿದ್ವಿ. ಅದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇದೆಯಾ ಇಲ್ವಾ? ಟೆಲ್ ಮಿ, ಕನ್ನಡ ಭಾಷೆಯನ್ನ ಭುವನೇಶ್ವರಿ ಮಾಡೋದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇದೆಯಾ? ನಿಮ್ಗೆ ಅಬ್ಜೆಕ್ಷನ್ ಇದೆಯಾ ಇಲ್ವಾ? ನಿಮ್ಗೆ ಅಬ್ಜೆಕ್ಷನ್ ಇದೆಯಾ ಇಲ್ವಾ? ಈಗ ನೀವೇ ಹೇಳಿದ್ರಿ ಮುಸಲ್ಮಾನರಿಗೆ ಜೈನರಿಗೆ ದೇವತೆಗಳು ಅಂದ್ರೆ ಅವ್ರು ಒಪ್ಪೋದಿಲ್ಲ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ದಸರಾ ಆಚರಣೆಯಲ್ಲಿ ಶುರುವಾಗದೆ ದೇವತೆ ಅರ್ಚನೆಯಿಂದ ರೀ. ನಿಮ್ಮ ಪ್ರಕಾರ ದೇವತೆ ಒಪ್ಪಲ್ಲ ಅನ್ನೋರು ಅರ್ಚನೆಗೆ ಯಾಕೆ ಬೇಕಿತ್ತು? ಅದನ್ನ ನಾವು ಕೇಳಿದ್ದು. ಇವತ್ತು ಗೌರವ ಕೊಡಲ್ಲ ಅಂತ ಹೇಳಿಲ್ವಲ್ಲ, ನಿಮಗೆ ಗೌರವ ಕೊಟ್ಟಲ್ಲ. ಕೊಡಲ್ಲ. ನಿಮಗೆ ಕನ್ನಡ ಭಾಷೆಯನ್ನ ಇದೇನು ಭುವನೇಶ್ವರಿ ತಾಯಿ ಮಾಡಿದ್ದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇದೆಯಾ? ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಅವ್ರು ಮಾಡಿದ ಅಬ್ಜೆಕ್ಷನ್ ನೀವ್ ಯಾಕೆ ಚಾಮುಂಡಿ ಇಲ್ಲಿ ಭುವನೇಶ್ವರಿ ಮಾಡಿದ್ರಿ? ನನ್ನನ್ನು ಆಚರಣೆಗೆ ನೀವ್ ಯಾಕೆ ಅರಿಶಿನ ಕುಂಕುಮ ಹಾಕಿದ್ರಿ ನನ್ನನ್ನು ಆಚರಣೆಗೆ? ಅದ್ರ ಅರ್ಥ ಎಲ್ಲೆಲ್ಲಿ ನಿಮ್ಮ ದೇವತೆಗಳಿರ್ತಾರಲ್ಲ ನಾನಲ್ಲಿ ಚಾಮುಂಡೇಶ್ವರಿ ಏನು ಮತ್ತೆ ದಸರಾ ಉದ್ಘಾಟನೆ ಆವತ್ತು ಅವ್ರು ಹೇಳಿದ್ದು ನಿಮ್ಮ ದೇವತೆಯರ ಕಡೆಗೆ ನಾನು ಬರಲ್ಲ. ಭಾಷಣ ಇನ್ನೊಂದ್ಸರಿ ಹೌದು, ಹೇಗೆ ಬರ್ಲಿ? ಆದರೂ ಕನ್ನಡ ಭಾಷೆ ಭುವನೇಶ್ವರಿ ಮಾಡಿದ್ರೆ ನಾನು ದೂರ ಇರುತ್ತೇನೆ. ನನ್ನನ್ನು ದೂರ ಇಟ್ಟಿದ್ದೀರಿ. ಅರಿಶಿಣ ಕುಂಕುಮ ಹಾಕಿದಿರಿ, ನನ್ನನ್ನು ದೂರ ಇಟ್ಟಿದ್ದೀರಿ. ಮಂದಾಸನ ಮೇಲೆ ಕೂಸಿದಿರಿ, ನನ್ನನ್ನು ದೂರ ಇಟ್ಟಿದ್ದೀರಿ. ಅಂದ್ರೆ ಭಾಷೆ ಯಾವಾಗ ದೇವತೆ ಆಗುತ್ತೆ ನಾನು ದೂರ ಹೋಗ್ತೇನೆ. ದಸರಾ ದೇವತೆ ನವರಾತ್ರಿ ಅದು ದೇವತೆಯ ಆರಾಧನೆ ನೋಡಿ ಅಲ್ಲ. ಚಂದ್ರಶೇಖರ್ ಅವರೇ, ನಾನು ಅದನ್ನ ಅವತ್ತು ಪ್ರಶ್ನೆ ಮಾಡಿದ್ದೆ, ಅದಕ್ಕೆ ದರ್ಶನ್ ಅವರೇ ಸಾಕ್ಷಿ. ಅವತ್ತು ನಾನು ಹೇಳಿದೆ ನೋಡಿ, ನೀವು ಹೌದು ನಾನು ಹೇಳಿದೆ ನೋಡಿ, ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನೇ ಎಳೆದು ಕನ್ನಡದ ಜಾತ್ರೆಯನ್ನ ಮಾಡಿ ಕನ್ನಡದ ಪರಿಚಯನ್ನ ಮಾಡಿ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದವರು ಇವತ್ತು ಚಾಮುಂಡೇಶ್ವರಿ ದೇವಿಗೆ ನಮಸ್ಕರಿಸಿ ಜಾತ್ರೆಯನ್ನ ಮಾಡಿ ಪರಿಚಯ ಮಾಡೋದಕ್ಕೆ ಯಾಕೆ ಹೋಗ್ತೀರಿ ಅಂತಾನು ನಾನು ಪ್ರಶ್ನೆ ಮಾಡಿದ್ದೆ. ಕೊಟ್ಟಿದ್ದಾರೆ ಇವತ್ತು ಅಂತಾನೆ ಹೇಳ್ತಾ ಇರೋದು. ನಮಗೆ ಖುಷಿ ಇದೆ. ಇವತ್ತು ಬಂದ್ರಲ್ಲ ನಾವು ಮಾತಾಡ್ತಿದ್ರ ನಾವು ಅದನ್ನೇ ಹೇಳಿದ್ದು. ಆ ಭಾವನೆಯನ್ನು ತಿರಸ್ಕಾರ ಮಾಡಿ ಆ ಭಾವನೆ ಇಟ್ಕೊಂಡು ಬರಬೇಡಿ ನೀವು. ಆ ಭಾವನೆ ಇದೆಯಲ್ಲ ನಿಮ್ದು, ನೀವು ಚಾಮುಂಡಿ ಏನೋ ಭುವನೇಶ್ವರಿ ದೇವತೆ ಮಾಡಿದ್ರೆ ನಾನು ಬರೋದಿಲ್ಲ, ನನ್ನ ಹೊರಗಿಟ್ಟಿದ್ರಿ. ಅರಿಶಿನ ಕುಂಕುಮ ಹಾಕಿದ್ರೆ ನಾನು ಆಚೆ ಇದ್ದಂಗೆ, ನೀವು ಮಂದಾಸನ ಆದ್ರೆ ನನ್ನ ದೂರ ಇಟ್ಟಂಗೆ ಅಂತ ಈ ಭಾವನೆ ಇಟ್ಕೊಂಡು ಅರಿಶಿನ ಕುಂಕುಮ ಇರೋ ಕಡೆ, ಮಂದಾಸನ ಇರೋ ಕಡೆ, ಚಾಮುಂಡೇಶ್ವರಿ ಇರೋ ಕಡೆ ಮಾನಸಿಕತೆ ಇದೆ ಅಲ್ಲ ಸರ್. ಬಿಜೆಪಿ ಪಕ್ಷದ ಮಾನಸಿಕತೆ, ಬಿಜೆಪಿ ಪಕ್ಷದ ಮಾನಸಿಕತೆ ಜನ ಇಡೀ ದೇಶದ ಜನ ಒಪ್ಪವ್ರಿ. ಅದಕ್ಕೆ ಮತ್ತೆ 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 ನಿಮ್ಗೆ ಓಟ್ ಹಾಕೋದು ಜನಕ್ಕೆ ಗೊತ್ತು. ನಿಮ್ಮ ಮಾನಸಿಕತೆ, ನಿಮ್ ತರದವರ ಮಾನಸಿಕತೆ, ಕಾಂಗ್ರೆಸ್ ಮಾನಸಿಕತೆ, ಅರ್ಬನ್ ನಕ್ಸಲ್ ಮಾನಸಿಕತೆ, ಟೆರರಿಸ್ಟ್ ಮಾನಸಿಕತೆ ಎಲ್ಲವೂ ಒಂದ್ ನಿಮಿಷ ಬಿಡಿ. ಎಲ್ಲಾ ಮಾನಸಿಕತೆಗಳು ಜನಕ್ಕೆ ಗೊತ್ತು. ನಾನ್ ಟೆರರಿಸ್ಟ್ ಅಲ್ಲ ರೀ, ಎಲ್ಲ ಮಾನಸಿಕತೆ ನಂತರದಂದ್ರೆ ಯಾವ ತರದ್ದು? ಕುಂಬಳಕಾಯಿ ಹೆಗಲ ಮೇಲೆ ನೀವೇ ನಾನು ಹೇಳಿದ್ದು ಹಲವಾರು ಮಾನಸಿಕತೆಗಳಿದೆ. ಹಲವಾರು ಮಾನಸಿಕತೆಗಳಿದೆ. ನನ್ ತಪ್ಪಿದ್ರೆ ನಾ ಒಪ್ಕೋಬೇಕು. ನಂದೇನು ಮಾನಸಿಕತೆ ನಿಮಿಷ. ನಾನು ಹಲವಾರು ಮಾನಸಿಕತೆ, ಮಾನಸಿಕತೆ ಇದೆಯಾ ಇಲ್ವಾ? ಟೆರರಿಸ್ಟ್ ಮಾನಸಿಕತೆ ಇದೆಯಾ ಇಲ್ವಾ? ಅರ್ಬನ್ ನಕ್ಸಲ್ ಮಾನಸಿಕತೆ ಇದೆಯಾ ಇಲ್ವಾ? ಕ್ರಿಶ್ಚಿಯನ್ ಮಾನಸಿಕತೆ ಇದೆಯಾ? ಮುಸ್ಲಿಂ ಮಾನಸಿಕತೆ ಇದೆಯಾ? ಹಿಂದೂ ಮಾನಸಿಕತೆ ಇದೆಯಾ? ಹತ್ತಾರು ಮಾನಸಿಕತೆಗಳಿದೆ. ಅದೇ ರೀತಿ ಬಿಜೆಪಿಯ ಮಾನಸಿಕತೆ ಇದೆ. ಈ ಬಿಜೆಪಿಯ ಮಾನಸಿಕತೆಯನ್ನ ಇಡೀ ದೇಶದ ಜನ ಒಪ್ಪಿದ್ದಾರೆ. ಮುಸ್ಲಿಂ ವಿರೋಧಿನ ಬಿಜೆಪಿ ಮಾನಸಿಕತೆ ಯಾವ್ದು ಹೇಳ್ತಿದ್ದೀರಾ? ಎಲ್ಲಾ ಮಾನಸಿಕಗಳ ರೀತಿಲಿ ಬಿಜೆಪಿಯ ರಾಷ್ಟ್ರೀಯವಾದಿ ಮಾನಸಿಕತೆನೂ ಇದೆ. ಅದನ್ನ ರಾಷ್ಟ್ರೀಯವಾದಿ ಅಂತಂದ್ರೆ ರಾಷ್ಟ್ರೀಯತೆಯಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತರ ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಅದನ್ನೇ ರಾಷ್ಟ್ರೀಯತೆ ಅಂತಿದ್ರು. ಹಿಂದೂ ಮಾನಸಿಕತೆ ಅಲ್ಲಿಲ್ಲ, ರಾಷ್ಟ್ರೀಯ ಮಾನಸಿಕತೆ ನಮ್ದೇನೆ. ತಗೊಂಡೋಗಿ ನಾವು ಅಲ್ಲಿ ಏನು MP ಮಾಡಿ ಯಾವ ನಜ್ಮಾ ಹಫ್ತುಲ್ಲಾ ಅವ್ರನ್ನ ಮುಸ್ಲಿಂ ಮಾಡಿ ಕಾಂಗ್ರೆಸ್ ದೂರ ಇಟ್ಟಿತ್ತಲ್ಲ ಅವ್ರನ್ನ ಕರ್ಕೊಂಡೋಗಿ ರಾಜ್ಯಸಭೆ MP ಮಾಡಿದ್ವಿ. ಯಾವ ಕಾಂಗ್ರೆಸ್ ವಿರೋಧ ಮಾಡಿತ್ತಲ್ಲ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ವಿ. ಇದು ಇದು ಓಕೆ. ದರ್ಶನ್ ಅವರೇ, ಒಂಥರ ಪಾಪ ಅವ್ರು ಧರ್ಮ ಸಂಕಟದಲ್ಲಿ ಸಿಲ್ಕಾಕ್ಸ್ಬಿಟ್ರ. ಬಾಗಿನ ಕೊಟ್ಟವರು ಅವರನ್ನು ಧರ್ಮ ಸಂಕಟದಲ್ಲಿ ಸಿಲ್ಕಿದ್ರು. ಅವರು ಬಾಗಿನ ತಗೊಂಡಾಗ ಇದನ್ನ ಮನೆಗೆ ಹೇಗೆ ತಗೊಂಡೋಗ್ಲಿ, ಇದಕ್ಕೇನು ಉತ್ತರ ಕೊಡಲಿ ಅಂತ ಅವ್ರಿಗೆ ಆಸೆ, ಹೆಣ್ಮಕ್ಳಿಗೆ ಆಸೆ. ಆದರೆ ಇವತ್ತು ಅವ್ರನ್ನ ದಸರಾಗೆ ಉದ್ಘಾಟನೆಗೆ ಕರೆದು ಈಗ ಅವ್ರು ಬಂದು ಉದ್ಘಾಟನೆ ಮಾಡಿ ಆರತಿ ಸ್ವೀಕರಿಸಿ ಎಲ್ಲ ಮಾಡಿದರು. ಆದರೂ ಕೂಡ ಅವರ ಮೇಲಿನ ಅಪವಾದ, ಅವರ ಮೇಲಿನ ಒಂದು ವಿರೋಧ ಇನ್ನೂ ಕಳೆದು ಹೋಗ್ತಿಲ್ಲ.
ಹಾಗಾದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು ಸರ್? ಇನ್ನೇನೇನ್ ಮಾಡ್ಬೇಕು ಸರ್? ಮೇಡಮ್, ಹೆಣ್ಣು ಅಂದ್ರೆ ನಾನು ಸಾಬೀತ್ ಮಾಡ್ಕೊಳ್ಳಕ್ಕೆ ಬಾನು ಮುಷ್ತಾಕ್ ಅವ್ರು ಇನ್ನೇನ್ ಮಾಡ್ಬೇಕು? ಅಂದ್ರೆ ಏನೋ ಒಂದು ಮಾತೃ ಸ್ವರೂಪಿಣಿ ಅಂತ ಹೇಳ್ತೀವಿ. ಇದೇ ಬಾನು ಮುಷ್ತಾಕ್ ಅವರಿಗೆ ಇಷ್ಟು ದಿನ ಎಂತೆಂಥ ಕೊಂಕು ನುಡಿಗಳನ್ನ ಆಡಿದ್ರೂ ಸಮೇತ ಅವರು ಕೂಗ್ಲಿಲ್ಲ. ಸರ್ಕಾರದ ಮೇಲೆ ಅನೇಕ ಟೀಕಾ ಪ್ರಹಾರ ಮಾಡಿದ್ರು, ಸರ್ಕಾರ ಬಗ್ಲಿಲ್ಲ. ಇವತ್ತು ಆ ತಾಯಿಯನ್ನ ಕರ್ಕೊಬಂದು ಅವರು ಸಮೇತ ಏನು ಸಂಸ್ಕಾರ, ಸಂಪ್ರದಾಯ, ಪದ್ಧತಿ ಅವ್ರು ಇವತ್ತು ನಡ್ಕೊಂಡಂಥ ರೀತಿ ನೋಡಿದ್ರೆ ಅವ್ರಿಗೆ ಇವತ್ತೇನು ಹೊಸದು ಅನ್ನಿಸ್ತಾ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ, ದೀಪ ಹಚ್ಚಿದ್ದಾರೆ, ಹೂ ಹಾಕಿದ್ದಾರೆ, ಎಲ್ಲ ಸಂಸ್ಕಾರಗಳನ್ನು ಆಕೆ ಹೊಂದಿದ್ರು. ಇವತ್ತು 7 ಕೋಟಿ ಕನ್ನಡಿಗರು, ಕೆಲವರು ಮನಸ್ಥಿತಿಗಳಿಗೆ ಇಷ್ಟ ಆಗದೇ ಇರಬಹುದು, ಆದರೆ ಎಷ್ಟು ಕೋಟ್ಯಾಂತರ ಕನ್ನಡಿಗರ ಹೃದಯ ಶ್ರೀಮಂತಿಕೆನಲ್ಲಿ ಆಕೆ ಮೇರು ವ್ಯಕ್ತಿಯಾಗಿ ಇವತ್ತು ಕರ್ನಾಟಕದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ನೀವೇ ಹೇಳಿದ್ರಿ, ಯಾರೆಲ್ಲ ಮಾತಾಡ್ತಾ ಇದ್ರು, ಹುಲಿಗಳು, ಸಿಂಹಗಳು, ಕರಡಿಗಳು, ಮತ್ತಿನ್ನೊಂದೆಲ್ಲ. ಕರಡಿ ಹೇಳಿಲ್ಲಪ್ಪ. ಆಯ್ತು, ಕರಡಿ ಅಂದ್ರೆ ಕೆಟ್ಟ ಪ್ರಾಣಿ ಅಲ್ಲ, ಅದ್ರಲ್ಲೇ ತಾಯ್ತ ಕಟ್ಟಿಸ್ಕೊಳ್ತಾ ಇದ್ವಿ, ಅದನ್ನು ಒಳ್ಳೆ ಸೇರಿಸ್ಕೊಳ್ಳಿ, ಏನ್ ತಪ್ಪೇನಿಲ್ಲ ಬಿಡಿ ಮೇಡಮ್. ಇವತ್ತು ಅವರೆಲ್ಲ ಯಾವ ಬಿಲಾಸ ನಾನ್ ಯಾರಿಗಾದ್ರು ನೀನ್ ಕರಡಿ ಅಂತಂದ್ರೆ ಅದು ಬೈಗಳ ಅನ್ಸುತ್ತೆ. ಹುಲಿ, ಸಿಂಹ, ಚಿರತೆ ಮೇಡಮ್, ಎಲ್ಲಾ ಪ್ರಾಣಿಗಳಲ್ಲೂ ದೇವರನ್ನು ಕಾಣುವಂತ ಧರ್ಮ ಹಿಂದೂ ಧರ್ಮ ಮೇಡಮ್. ಇವತ್ತು ಅದೇನೇ ಇರ್ಲಿ, ಕರಡಿ ಅಂದ್ರೆ ಜಾಂಬವಂತ, ಕರಡಿ ಅಂದ್ರೆ ಕಾಣ್ತೀವಿ. ಆಯ್ತು, ಹಸು ಅಂತ ಹೇಳ್ತೀರನ್ರಿ, ಏನ್ ಬೆಡ್ರೂಮ್ ಅಲ್ಲಿ ಹೋಗಿ ಮಂಗಿಸ್ಕೊಳ್ತಾರ? ದಿನ ಏನ್ ಸ್ನಾನ ಮಾಡಿಸ್ತಾರ? ದಿನ ಏನ್ ಬಟ್ಟೆ ಹಾಕ್ತಾರ? ಮನುಷ್ಯರ ತರ ನೋಡಿ, ದನಗಳನ್ನ ದನಗಳ ತರ ನೋಡಿ. ಮೇಡಮ್, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದವನ್ನ ಹೇಳ್ತಾ, ಒಂದು ಹೆಣ್ಣನ್ನ ಯಾವ ಸ್ಥಾನದಲ್ಲಿ ಇಡಬೇಕು ಅನ್ನುವಂಥದ್ದನ್ನ ಮಾತು ಹೇಳ ದರ್ಶನ್ ಅವರೇ. ಹೆಣ್ಣು ಶಾಂತವಾಗಿದ್ದರೆ ತಾಯಿ, ಸಿಡಿದೆದ್ರೆ ಚಾಮುಂಡಿ ಶಕ್ತಿ ಸ್ವರೂಪಿ, ಶಾಂತಿ ಸ್ವರೂಪಿಯ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನೋಡಿ ಎರಡು ಒಟ್ಟಾಗಿದೆ. ಈಗ ಇಷ್ಟು ಸೌಹಾರ್ದತೆಯ ಪಾಠ ಬಾನು ಮುಷ್ತಾಕ್ ಅವ್ರು ಹೇಳಿದ್ರು ಕೂಡ ನಾವು ಬರೀ ಅದನ್ನೇ ಮಾತಾಡ್ತಿದೀವಲ್ಲ. ವಿಧವಾಗಿ ಪರಿಯಾಗಿ ಈ ನೆಲದ ಗುಣ, ಈ ಸಂಸ್ಕೃತಿಯ ಗುಣ, 2 ಹೃದಯಗಳನ್ನ ಸೇತುವೆಯಾಗಿ ಬೆಸೆಯುವುದೇ ನಮ್ಮ ಸಂಸ್ಕೃತಿ ಅಂತ ಅವ್ರು ಹೇಳ್ತಿದ್ದಾರೆ. ಆದರೂ ಕೂಡ ಈಗಲೂ ಬಿಜೆಪಿ ಮನಸ್ಥಿತಿ, ಕಾಂಗ್ರೆಸ್ ಮನಸ್ಥಿತಿ, JDS ಮನಸ್ಥಿತಿಯಲ್ಲಿ ಅವರನ್ನ ವಿಧವಾಗಿ ಅವರನ್ನ ಪರೀಕ್ಷಿಸಿ ಅವರನ್ನ ತುಲನೆ ಮಾಡಿ ಅವರನ್ನ ಎಲ್ಲಿಗೆ ಫಿಟ್ ಮಾಡ್ಬೇಕೋ ಅಲ್ಲಿಗೆ ಫಿಟ್ ಮಾಡ್ತಿದ್ದೀರಲ್ಲ. ನಿಮ್ಮ ಪ್ರಶ್ನೆಗೂ ನನ್ನ ಇದೇ ಉತ್ತರ ಇತ್ತು. ಇವತ್ತು ನಿಮ್ಮ ಮುಂದೆ ಅದೇ ಉತ್ತರವನ್ನ ಹೇಳ್ತಾ ಇದ್ದೀನಿ. ಇವತ್ತು ನೀವು ಅಷ್ಟೊಂದು ಕವನವನ್ನ ಓದಿದ್ರಲ್ಲ, ಅದ್ರಲ್ಲಿ ಅವರು ಒಂದು ಪ್ರತಿಭಟನೆಯಲ್ಲಿ ನನ್ನ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅದನ್ನೇ ತಾನೇ ಹೆಣ್ಣು ಮಕ್ಕಳಿಗೂ ಸಮಬಾಳು ಸಮಪಾಲು ಸಿಗಬೇಕು ಅಂತ ಬಾಬಾ ಸಾಹೇಬರು ಗಾಂಧೀಜಿ ಕನಸು ಕಂಡಿದ್ದು ಭಾರತದಲ್ಲಿ. ನಾಗೇಂದ್ರ ಬಾಬು ಅವರೇ, ಒಂದ್ ನಿಮಿಷ ತಡ್ರಿ ಸರ್, ಡಿಬೇಟ್ ಆಗೋದು ಬೇಡ.